ಕನ್ನಡಿಗರ ಮೇಲೆ ಕೇರಳ ರಾಜ್ಯ ಪ್ರಹಾರ ಗಂಭೀರ ವಿಚಾರ ಡಾ ಸಂತೋಷ್ ಕಳವಳ. ಬೇಲೂರು. ಕೇರಳ ರಾಜ್ಯದಲ್ಲಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ಕೇರಳದಾದ್ಯಂತ ಮಲಯಾಳಂ ಭಾಷೆಯ ಮೂಲಕ ಶಿಕ್ಷಣ ನೀಡುವುದು ಕಡ್ಡಾಯ ಮತ್ತು ಶಿಕ್ಷಣ ಪಡೆಯುವುದು ಕಡ್ಡಾಯವೆಂದು ಕೇರಳದ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಕಾನೂನು ಜಾರಿ ಮಾಡಿದೆ. ಈ ಕಾನೂನು ಏನಾದರೂ ಜಾರಿಯಾಯಿತು ಎಂದರೆ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ವಾಸಿಸುವ ಅಸಂಖ್ಯಾತ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುವುದಂತೂ ಖಂಡಿತ. ಕೇರಳ ಕರ್ನಾಟಕ ಗಡಿ ಭಾಗದ ಕಾಸರಗೋಡು ಜಿಲ್ಲೆಯಲ್ಲಿ ಸಾಧಾರಣ 7 ಲಕ್ಷದಿಂದ 8 ಲಕ್ಷದವರೆಗೆ ಕನ್ನಡದ ಮಾತ್ರ ಭಾಷೆ ಮಾತನಾಡುವ ಕನ್ನಡಿಗರಿದ್ದಾರೆ. ಅವರ ಮಕ್ಕಳಿಗೆ ಕನ್ನಡ ಭಾಷೆಯ ಬದಲು ಮಲಯಾಳಂ ಭಾಷೆ ಕಲಿಯುವುದು ಅನಿವಾರ್ಯ ಪರಿಸ್ಥಿತಿ ಎಂಬಂತಾಗಿದೆ. ಆಡಳಿತಾತ್ಮಕವಾಗಿ ತಾವು ಕೇರಳದಲ್ಲಿದ್ದರೂ ನಾವು ಮನಪೂರ್ವಕವಾಗಿ ಕನ್ನಡಿಗರಾಗಿದ್ದೇವೆ ಮತ್ತು ಕರ್ನಾಟಕದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಕೇರಳದಲ್ಲಿ ಭಾಷಾ ಅಲ್ಪಸಂಖ್ಯಾತರಾಗಿರುವ ನಮಗೆ ಕಡ್ಡಾಯ ಮಲಯಾಳಂ ಶಿಕ್ಷಣ ಜಾರಿಗೊಳಿಸುವುದರ ಮೂಲಕ ಪಿಣರಾಯಿ ವಿಜಯನ್ ಸರ್ಕಾರ ದ್ರೋಹ ಬಗೆದಿದೆ ಎಂದು ಗಡಿನಾಡ ಕನ್ನಡಿಗರ ಪರ ಧ್ವನಿಯೆತ್ತಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಪರ ಸಂಘಟನೆಗಳು ಈ ನಿರ್ಣಯದ ವಿರುದ್ಧ ಧ್ವನಿ ಎತ್ತಿ ಕನ್ನಡಿಗರ ಮೂಲಭೂತ ಹಕ್ಕು ಎನಿಸಲ್ಪಟ್ಟ ಕನ್ನಡ ಭಾಷೆಯಲ್ಲಿ ಶಿಕ್ಷಣವನ್ನು ಕೇರಳದ ಗಡಿ ಭಾಗದಲ್ಲಿ ಮುಂದುವರಿಸುವಂತೆ ಕೇರಳ ಸರ್ಕಾರವನ್ನು ಒತ್ತಾಯಿಸಬೇಕು ಎಂದು ಅವರು ನುಡಿದರು. ವರದಿ ವಿನೋದ್, SP ನ್ಯೂಸ್ 9 ಬೇಲೂರು. ಇನ್ನು ಮುಂದೆ ಕೇರಳ ರಾಜ್ಯದಲ್ಲಿ ಕಡ್ಡಾಯ ಮಲಯಾಳಂ ಭಾಷೆಯಲ್ಲಿ ಶಿಕ್ಷಣವನ್ನು ಎಲ್ಲರೂ ತಗೋಬೇಕು ಮತ್ತು ಅದೇ ಶಿಕ್ಷಣ ನೀತಿ ಜಾರಿ ಅಂತ ನಿನ್ನೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಘೋಷಿಸಿದ್ದಾರೆ. ಇದು ಅವರ ಒಂದು ಚುನಾವಣಾ ಗಿಮಿಕ್ಕು ಇರಬಹುದು. ಆದರೆ ಇವರು ಅಲ್ಲಿಯ ಈಗ ಕಾಸರಗೋಡು ಮತ್ತು ಕೇರಳ ಕರ್ನಾಟಕ ಹಲವಾರು ಗಡಿ ಭಾಗಗಳಲ್ಲಿ ವಾಸಿಸುವ ಜನ ಇವತ್ತಿಗೂ ತಮ್ಮ ಮಾತೃಭಾಷೆ ಕನ್ನಡವನ್ನು ಮಾತಾಡ್ತಾರೆ. ಕಾಸರಗೋಡಿನ ಹಲವಾರು 200ಕ್ಕೂ ಹೆಚ್ಚು ಸ್ಕೂಲುಗಳಲ್ಲಿ ಇವತ್ತಿಗೂ ಕನ್ನಡ ಮಾಧ್ಯಮದಲ್ಲಿ ಶಾಲೆಗಳಿದ್ದಾವೆ. ಇವರ ಈ ನೀತಿಯಿಂದಾಗಿ ಅವೆಲ್ಲ ಮುಚ್ಚಿ ಹೋಗಲ್ಪಟ್ಟು ಕನ್ನಡ ಭಾಷೆಯೇ ಅಲ್ಲಿ ನಿರ್ನಾಮವಾಗಿ ಎಲ್ಲರೂ ಮಲಯಾಳದಲ್ಲೇ ಶಿಕ್ಷಣವನ್ನು ತಗೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು, ಒಂದು ಕಷ್ಟದ ಪರಿಸ್ಥಿತಿಯನ್ನು ಅವರು ತಂದಿಟ್ಟಿದ್ದಾರೆ. ಇದು ಕನ್ನಡಿಗರ ಮೇಲೆ ಅವರು ಮಾಡಿದ ದೊಡ್ಡ ಪ್ರಹಾರವಾಗಿರುತ್ತದೆ. ಯಾಕಂದರೆ ಈ ಕರ್ನಾಟಕ ರಾಜ್ಯದಿಂದ ಹಲವಾರು ಸಹಾಯಗಳನ್ನು ಪಡೆದು, ಉದಾಹರಣೆಗೆ ನಮ್ಮ ರಾಹುಲ್ ಗಾಂಧಿಯವರು ಕಂಟೆಸ್ಟ್ ಮಾಡಿದಂತಹ ವಯನಾಡು ಕ್ಷೇತ್ರದಲ್ಲಿ ಪ್ರವಾಹ ಬಂದಾಗ ನಮ್ಮ ಕರ್ನಾಟಕ ರಾಜ್ಯ ಅಲ್ಲಿ ನಿರಾಶ್ರಿತರಿಗೆ 100 ಮನೆಗಳನ್ನು ಕಟ್ಟಿಕೊಟ್ಟಿದೆ ಮತ್ತು 10 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಒಂದು ಆನೆಯ ದಾಳಿಗೆ ಒಬ್ಬ ಕೇರಳದ ವ್ಯಕ್ತಿ ಸತ್ತಾಗ ಆ ವಯನಾಡು ಕ್ಷೇತ್ರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವನಿಗೆ ಒಂದು 15 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿ ಪರಿಹಾರ ಘೋಷಿಸಿದ್ದಾರೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಕರ್ನಾಟಕದಿಂದ ಸಹಾಯವನ್ನು ತಗೊಂಡು ಈಗ ಕರ್ನಾಟಕದ ಕನ್ನಡಿಗರ ಮೇಲೆ ಇವರು ಈ ರೀತಿ ಪ್ರಹಾರ ಮಾಡೋದು ಖಂಡನೀಯವಾಗಿದೆ. ಕಾಸರಗೋಡಿನಲ್ಲಿ ಸಾಧಾರಣ 7 ರಿಂದ 8 ಲಕ್ಷ ಜನ ಕನ್ನಡಿಗರಿದ್ದಾರೆ, ಕನ್ನಡ ಮಾತೃಭಾಷೆಯನ್ನು ಆಡುವವರಿದ್ದಾರೆ. ಅವರ ಎಲ್ಲವರ ಮೂಲಭೂತ ಹಕ್ಕು, ಸಂವಿಧಾನದತ್ತವಾದಂಥ ಮೂಲಭೂತ ಹಕ್ಕಿಗೆ ಇವರು ಸಂಚಕಾರವನ್ನು ತಂದು ಬಲವಂತವಾಗಿ ಮಲಯಾಳಂ ಹೇರುವುದಕ್ಕೆ ನಮ್ಮ ದೇಶಭಕ್ತರ ಬಳಗ ಅದನ್ನು ಖಂಡಿಸ್ತದೆ. ಮತ್ತು ಕರ್ನಾಟಕ ರಾಜ್ಯ ಮತ್ತು ಕನ್ನಡ ಪರ ಎಲ್ಲ ಸಂಘಟನೆಗಳು ಒಗ್ಗೂಡಿ ಕೇರಳವನ್ನು ಒತ್ತಾಯಿಸಿ ಈ ಕಾನೂನನ್ನು ಹಿಂಪಡೆಯುವಂತೆ ಒಂದು ಒತ್ತಡವನ್ನು ಕೇಂದ್ರ ಸರ್ಕಾರಕ್ಕೆ ತಂದು ಕಾನೂನನ್ನು ರದ್ದು ಮಾಡಬೇಕು ಅಂತ ನಾನು ದೇಶಭಕ್ತರ ಬಳಗದ ಮೂಲಕ ಎಲ್ಲವರಿಗೂ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ದೇಶಭಕ್ತರ ಬಳಗ ಅಧ್ಯಕ್ಷ ಸಂತೋಷ್ ಕುಮಾರ್, ಬೇಲೂರು.